ನಮಸ್ಕಾರ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ತುಂಬಾ ಚರ್ಚೆಯಲ್ಲಿದ್ದ ಒಂದು ಪ್ರಕರಣದಲ್ಲಿ ಈಗ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಹೌದು. ಆ ಅನಾಮಿಕ ಪತ್ರ ಬರ್ದಿದ್ದ ವ್ಯಕ್ತಿ ತಾನು ಹಿಂದೆ ಕೆಲವು ದೇಹಗಳನ್ನ ಹೂತಿದ್ದಾಗಿ ಹೇಳ್ಕೊಂಡಿದ್ರಲ್ಲ. ಅದೇ ವ್ಯಕ್ತಿ ಅವರು ಈಗ ನೇರವಾಗಿ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ. ಸೊ ಇದರ ಬಗ್ಗೆ ನಮ್ಮ ಮೂಲಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಈ ವ್ಯಕ್ತಿ ಅಂದ್ರೆ ತಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ರಕ್ಷಣೆ ಕೇಳಿದ್ರು ಮೊದಲು. ಹೌದು. ಆ ಕಾರಣಕ್ಕಾಗಿಯೇ ಅವರನ್ನ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಇದೆಯಲ್ಲ, ಅದರಡಿಯಲ್ಲಿ ಪ್ರೊಟೆಕ್ಷನ್ ಕೊಟ್ಟು. ಗುರುತು ಯಾರಿಗೂ ಗೊತ್ತಾಗದ ಹಾಗೆ. ಹೌದು. ಗುರುತನ್ನ ಸಂಪೂರ್ಣವಾಗಿ ಮರೆಮಾಚಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅಂದ್ರೆ ಸಾಕ್ಷಿಗೆ ಯಾವುದೇ ತೊಂದರೆ ಆಗ್ಬಾರ್ದು, ಅವರು ಧೈರ್ಯವಾಗಿ ಸತ್ಯ ಹೇಳ್ಬೇಕು ಅನ್ನೋ ಉದ್ದೇಶದಿಂದ. ಸರಿ ಸರಿ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದ್ರೆ ಇವರ ಹೇಳಿಕೆಯನ್ನ ಸೆಕ್ಷನ್ 164 ಅಂದ್ರೆ ಈಗಿನ BNS ಪ್ರಕಾರ ಸೆಕ್ಷನ್ 183 ಇದರ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ದಾಖಲಿಸಿದ್ದಾರೆ. ಓ, ಇದು ಪೊಲೀಸ್ ಸ್ಟೇಟ್ಮೆಂಟ್ಗಿಂತ ಬೇರೆನಾ? ಹೌದು, ಖಂಡಿತವಾಗಿಯೂ ಇದು ಹೆಚ್ಚು ಮಹತ್ವದ್ದು. ಯಾಕಂದ್ರೆ ಇದು ಮ್ಯಾಜಿಸ್ಟ್ರೇಟ್ ಮುಂದೆ ಯಾವುದೇ ಒತ್ತಡ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ ಕೊಟ್ಟಿರೋ ಹೇಳಿಕೆ ಅಂತ ಖಚಿತಪಡಿಸಿಕೊಂಡು ದಾಖಲಿಸೋದು. ಅಂದ್ರೆ ಇದು ಕೋರ್ಟಲ್ಲಿ ಹೆಚ್ಚು ತೂಕದ ಹೊಂದಿರುತ್ತೆ. ಖಂಡಿತವಾಗಿ. ಆಮೇಲೆ ಈ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ, ಹೇಳಿಕೆ ಕೊಡುವಾಗ ಅದರ ಪರಿಣಾಮ ಏನು ಅಂತ ಅವ್ರಿಗೆ ತಿಳಿಸಿ ಹೇಳ್ತಾರೆ. ಮತ್ತೆ ಪೂರ್ತಿ ಪ್ರೊಸೀಡಿಂಗ್ಸು ವಿಡಿಯೋ ರೆಕಾರ್ಡ್ ಆಗತ್ತೆ. ಓಕೆ. ಮತ್ತೆ ಈ ಹೇಳಿಕೆ ಇದೆಯಲ್ಲ, ಇದು ತನಿಖೆ ಮುಗಿದು ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ತುಂಬಾ ಸೀಕ್ರೆಟ್ ಆಗಿರುತ್ತೆ. ಹೌದಾ? ಹಾಗಾದ್ರೆ ಈಗ ಸದ್ಯಕ್ಕೆ ತನಿಖೆಗೆ ಹೇಗೆ ಸಹಾಯ ಮಾಡತ್ತೆ ಅದು ಗೋಪ್ಯವಾಗಿದ್ರೆ? ಒಳ್ಳೆ ಪ್ರಶ್ನೆ. ನೋಡಿ, ಹೇಳಿಕೆ ಗೋಪ್ಯವಾಗಿದ್ರೂ ಅದರ ಒಳಗಿನ ಮಾಹಿತಿ ತನಿಖಾಧಿಕಾರಿಗೆ ಸಿಗುತ್ತೆ. ಆ ಮಾಹಿತಿಯ ಆಧಾರದ ಮೇಲೆ ತನಿಖೆ ಯಾವ ದಿಕ್ಕಲ್ಲಿ ಸಾಗ್ಬೇಕು, ಯಾರನ್ನ ವಿಚಾರಿಸ್ಬೇಕು, ಯಾವ ಸಾಕ್ಷ್ಯಗಳನ್ನ ಹುಡುಕ್ಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ದಾರಿ ಸಿಗುತ್ತೆ. ಇದೊಂಥರ ರೋಡ್ ಮ್ಯಾಪ್ ಇದ್ದ ಹಾಗೆ. ಸರಿ, ಅರ್ಥವಾಯ್ತು. ಈ ಕೋರ್ಟ್ ಪ್ರಕ್ರಿಯೆ ಮುಗಿದ ನಂತರ ತನಿಖಾಧಿಕಾರಿ ಅಂದ್ರೆ ಧರ್ಮಸ್ಥಳ SI ಸಮರ್ಥ ಗಾಣಿಗೆ ಅವರು ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆ ವ್ಯಕ್ತಿಯಿಂದಲೇ ಅಧಿಕೃತವಾಗಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಮೊದಲು ವಕೀಲರ ಮೂಲಕ ಕೊಟ್ಟಿದ್ದ ದೂರನ್ನ ಈಗ ಅವರೇ ನೇರವಾಗಿ ಕೊಟ್ಟಿದ್ದಾರೆ. ಹೌದು, ಕರೆಕ್ಟ್. ಈಗ ಮುಂದಿನ ಬಹಳ ಮುಖ್ಯವಾದ, ಬಹುಶಃ ಅತ್ಯಂತ ನಿರ್ಣಾಯಕವಾದ ಹಂತ ಅಂದ್ರೆ ಸ್ಥಳ ಮಹಜರು. ಸ್ಥಳ ಮಹಜರು ಅಂದ್ರೆ ಈ ವ್ಯಕ್ತಿ ಎಲ್ಲಿ ಶವಗಳನ್ನು ಹೂಳಿದೀನಿ ಅಂತ ಹೇಳ್ತಿದಾರೋ ಆ ಜಾಗಗಳಿಗೆ ಅವರನ್ನೇ ಕರ್ಕೊಂಡು ಹೋಗಿ. ಓ, ಆ ಜಾಗಗಳನ್ನ ಗುರುತಿಸಿ ಪರಿಶೀಲನೆ ಮಾಡೋದು. ಹೌದು, ಪರಿಶೀಲನೆ ನಡೆಸಿ ಅಲ್ಲಿ ಏನಾದ್ರೂ ಅವಶೇಷಗಳು ಸಿಗ್ತವಾ ಅಂತ ನೋಡೋದು. ಆದ್ರೆ ಇದೊಂದು ದೊಡ್ಡ ಸವಾಲಿದೆ ಅಲ್ವಾ? ಈ ಘಟನೆಗಳು ನಡೆದಿದೆ ಅಂತ ಹೇಳಲಾಗ್ತಿರೋದು 1998ರಿಂದ 2014ರ ಮಧ್ಯೆ ಅಂತ. ಹೌದು. ಅಂದ್ರೆ ಸುಮಾರು ಒಂದು ದಶಕ 2 ದಶಕಗಳಷ್ಟು ಹಳೆ ಘಟನೆಗಳು. ಇಷ್ಟು ವರ್ಷ ಆದ್ಮೇಲೆ ದೇಹದ ಅವಶೇಷಗಳು ಸಿಗೋದು ಎಷ್ಟು ಕಷ್ಟ. ಖಂಡಿತ. ಅದು ಬಹಳ ದೊಡ್ಡ ಸವಾಲು. ಒಂದು ವೇಳೆ ಅವಶೇಷಗಳು ಸಿಕ್ಕರೂ ಅವುಗಳ ಗುರುತು ಪತ್ತೆ ಮಾಡೋದು, ಆಮೇಲೆ DNA ಟೆಸ್ಟ್ ಮಾಡೋದು, ಇದೆಲ್ಲ ತಾಂತ್ರಿಕವಾಗಿ ತುಂಬಾ ಕಾಂಪ್ಲಿಕೇಟೆಡ್. ಹೌದು. ಸಮಯ ಕಳೆದಂತೆ ಸಾಕ್ಷ್ಯಗಳು ಹಾಳಾಗುವ ಸಾಧ್ಯತೆ ಹೆಚ್ಚು. ನಿಜ. ಆದ್ರೆ ಈ ಬೆಳವಣಿಗೆಯ ಮಹತ್ವ ನಾವು ಬೇರೆ ದೃಷ್ಟಿಯಿಂದಲೂ ನೋಡ್ಬೇಕು. ಹಿಂದೆ ನಿಮಗ್ ಗೊತ್ತಿರಬಹುದು, ಸೌಜನ್ಯ ಪ್ರಕರಣದಂತಹ ಕೇಸ್ಗಳಲ್ಲಿ ತನಿಖೆ ಬಗ್ಗೆ ಎಷ್ಟೊಂದು ಪ್ರಶ್ನೆಗಳು ಎದ್ದಿದ್ವು. ಹೌದು, ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಆ ಕೃತ್ಯದಲ್ಲಿ ತಾನೇ ಭಾಗಿಯಾಗಿದ್ದೆ ಅಂತ ಹೇಳಿಕೊಳ್ಳುವ ವ್ಯಕ್ತಿಯೇ ಮುಂದೆ ಬಂದು ಜಾಗ ತೋರಿಸ್ತೀನಿ ಅಂತ ಹೇಳ್ತಿರೋದು, ಇದು ತನಿಖೆಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು. ನಿಜ. ಇದ್ರ ಜೊತೆಗೆ ದಕ್ಷಿಣ ಕನ್ನಡ SP ಅರುಣ್ ಕುಮಾರ್ ಅವರ ಬಗ್ಗೆ ಒಂಥರ ಪಾಸಿಟಿವ್ ಅಭಿಪ್ರಾಯ ಇದೆ. ಅವರ ಖಡಕ್ ನಿಲುವಿನಿಂದ ತನಿಖೆಗೆ ವೇಗ ಸಿಕ್ಕಿದೆ ಅಂತಾನೂ ಮಾತುಗಳು ಕೇಳಿಬರ್ತಿವೆ. ಹೌದು, ಅವರ ಕಾರ್ಯವೈಖರಿ ಬಗ್ಗೆ ನಂಬಿಕೆ ಇದೆ. ಮತ್ತೆ ಟೈಮ್ಸ್ ನೌನಂತಹ ನ್ಯಾಷನಲ್ ಮೀಡಿಯಾಗಳು ಈ ಕೇಸ್ ಮೇಲೆ ಕಣ್ಣಿಟ್ಟಿವೆ. ಹಾಗಾಗಿ ತನಿಖೆಯ ಮೇಲೆ ಒಂದು ರೀತಿಯ ಒತ್ತಡ, ನಿಗಾ ಇದ್ದೇ ಇರುತ್ತೆ. ಇದು ಬಹುಶಃ ತನಿಖೆ ಬೇಗ ಆಗೋಕೆ ಸಹಾಯ ಮಾಡಬಹುದು. ಸರಿ, ಹಾಗಾದ್ರೆ ಒಟ್ಟಿನಲ್ಲಿ ಈ ಅನಾಮಿಕ ವ್ಯಕ್ತಿ ಈಗ ಪ್ರತ್ಯಕ್ಷವಾಗಿ ನ್ಯಾಯಾಲಯದ ಮುಂದೆ ಬಂದಿರೋದ್ರಿಂದ ಮತ್ತೆ ಅವರ ಹೇಳಿಕೆ ದಾಖಲಾಗಿರೋದ್ರಿಂದ ಈ ಪ್ರಕರಣ ಈಗ ಊಹಾಪೋಹದ ಹಂತದಿಂದ ದಾಟಿ ಒಂದು ನಿರ್ದಿಷ್ಟ ಆದರೆ ಕಷ್ಟಕರವಾದ ತನಿಖಾ ದಾರಿಯಲ್ಲಿ ಸಾಗಲು ಶುರುವಾಗಿದೆ ಅಂತ ಹೇಳ್ಬೋದು ಅಲ್ವಾ? ಹೌದು, ಖಚಿತವಾಗಿ.
ಇಷ್ಟು ವರ್ಷಗಳ ಹಿಂದಿನ ಆರೋಪಗಳು ಅಂತ ಹೇಳ್ತಿದ್ದಾರೆ. ಇದರ ಸತ್ಯಾಸತ್ಯತೆಯನ್ನ ಈಗ ನಿರೂಪಿಸೋದು ಹೇಗೆ? ಕೊನೆಗೆ ನ್ಯಾಯ ಸಿಗುತ್ತಾ? ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ. ಇಷ್ಟು ವರ್ಷ ಸುಮ್ಮನಿದ್ದು ಈಗ ಒಬ್ಬ ವ್ಯಕ್ತಿ ಹೀಗೆ ಮುಂದೆ ಬಂದಿರೋದು, ಇದು ಸಿಸ್ಟಮ್ ಮೇಲಿನ ನಂಬಿಕೆಯಿಂದನಾ ಅಥವಾ ನ್ಯಾಯ ಸಿಗಲಿ ಅನ್ನೋ ಕೊನೆಯ ಪ್ರಯತ್ನವಾ ಅಂತ ಯೋಚನೆಗಳು ಬರ್ತವೆ. ಒಟ್ನಲ್ಲಿ ಈ ತನಿಖೆ ಕೇವಲ ಸತ್ಯವನ್ನು ಹುಡುಕುವುದಲ್ಲ, ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಪರೀಕ್ಷೆಯೂ ಹೌದು. ಹೌದು. ಮುಂದಿನ ದಿನಗಳಲ್ಲಿ ತನಿಖೆ ಹೇಗೆ ಸಾಗುತ್ತೆ ಅಂತ ಕಾದ್ ನೋಡ್ಬೇಕು.